ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಹೊಸ ವ್ಲಾಗ್. ಲಾಸ್ಟ್ ವೀಕೆಂಡ್ ನಾವು ಮೈಸೂರಿಗೆ ಅಂತ ಹೋದಾಗ ಶುಕವನ ಅಂತ ಹೇಳಿ ಪಕ್ಷಿಧಾಮಕ್ಕೆ ಹೋಗಿದ್ವಿ. ಅಲ್ಲಿ ತೆಗೆದಂತಹ ಕೆಲವೊಂದು ವಿಡಿಯೋ ಕ್ಲಿಪ್ಸನ್ನು ನಾನು ಈ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಹಾಗೆಯೇ ಶುಕವನದ ಬಗ್ಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಯನ್ನು ಕೂಡ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ಮೈಸೂರು ಸಿಟಿ ಬಸ್ ಸ್ಟಾಪ್ನಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ ಅವಧೂತ ದಟ್ಟಾಪೀಠಮಲ್ಲಿ ಲೊಕೇಟ್ ಆಗಿದೆ. ಮೈಸೂರಿನಲ್ಲಿ ಇರುವಾಗ ಸುತ್ತಾಡಲಿಕ್ಕೆ ಇದು ಅತ್ಯುತ್ತಮ ಜಾಗ ಅಂತಾನೆ ಹೇಳ್ಬೋದು. ಶುಕವನ ಅನ್ನೋ ಹೆಸರು ಗಿಳಿ ಉದ್ಯಾನವನ ಎಂದು ಅನುವಾದಿಸ್ತದೆ. ಪಕ್ಷಿಧಾಮದ ಒಳಗೆ ಮೊಬೈಲ್ ಅಥವಾ ಕ್ಯಾಮರಾ ಅಲೋಡ್ ಇಲ್ಲದ ಕಾರಣ ನಮಗೆ ಅಲ್ಲಿ ಪಕ್ಷಿಗಳ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಇದು ನೀವು ನೋಡ್ಬೋದು, ಇದು ಜಸ್ಟ್ ಪಕ್ಷಿಗಳ ಸ್ಟ್ಯಾಚ್ಯೂ ಅಷ್ಟೇ. ಇಲ್ಲಿ ಬಂದಾಗ ನಾವು ಡೈರೆಕ್ಟ್ ಆಗಿ ಪಕ್ಷಿಗಳನ್ನು ನೋಡಬೇಕಾಗತ್ತೆ. ಇದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30ರವರೆಗೆ ಹಾಗೂ ಮಧ್ಯಾಹ್ನ 3:30ರಿಂದ ಸಂಜೆ 5:30ರವರೆಗೆ ವಾರದ 6 ದಿನ ಮಾತ್ರ ಓಪನ್ ಇರುತ್ತೆ. ಬುಧವಾರ ಕ್ಲೋಸ್ ಆಗಿರುತ್ತೆ. ಇದು ಗಿಳಿಗಳು ಹಾಗೂ ಇತರ ಪಕ್ಷಿ ಪ್ರಭೇದಗಳನ್ನು ಒಳಗೊಂಡಿದ್ದು ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ವಿಶಿಷ್ಟ ಬಣ್ಣ, ಕರೆ ಹಾಗೂ ನಡವಳಿಕೆಗಳಿದೆ. ಇಲ್ಲಿ ಗಾಯಗೊಂಡಂತಹ ಪಕ್ಷಿಗಳಿಗೆ ಹೆಚ್ಚಿನ ಮಟ್ಟದ ಬದ್ಧತೆಗಳೊಂದಿಗೆ ಆಶ್ರಯ ನೀಡಲಾಗುತ್ತದೆ. ಇಲ್ಲಿ ಸುಮಾರು 468 ವಿವಿಧ ಜಾತಿಗಳಿಂದ 2000ಕ್ಕೂ ಹೆಚ್ಚು ಪಕ್ಷಿಗಳ ಸಂಗ್ರಹ ಇದೆ. ಹಾಗೆಯೇ ಇಲ್ಲಿ ಕಿಷ್ಕಿಂಧ ಮೂಲಿಕ ಬೋನ್ಸಾಯಿ ಉದ್ಯಾನವನ ಕೂಡ ಇದೆ. ಇದು 1986ರಲ್ಲಿ ಆಶ್ರಮದಲ್ಲಿ ನಿರ್ಮಿಸಲಾಯಿತು ಅಂತ ಹೇಳಲಾಗ್ತದೆ. 450ಕ್ಕೂ ಹೆಚ್ಚು ಬೋನ್ಸಾಯಿ ಮರಗಳ ಅದ್ಭುತ ಸಂಗ್ರಹದಲ್ಲಿ ನಾವು ಫ್ಯಾಮಿಲಿ ಜೊತೆ ಬಂದರೆ, ಫ್ರೆಂಡ್ಸ್ ಜೊತೆ ಬಂದರೆ ಕಾಲ ಕಳಿಬೋದು. ತುಂಬಾನೇ ನೋಡಲಿಕ್ಕೆ ಚೆನ್ನಾಗಿದೆ. ಇಲ್ಲಿ ಚೀನಾ, ಸಿಂಗಾಪುರ, ವೆಸ್ಟ್ ಇಂಡೀಸ್, ಮಲೇಷ್ಯಾ, ಇಂಡೋನೇಷ್ಯಾ ಹಾಗೂ ಇನ್ನೂ ಹೆಚ್ಚಿನ ದೇಶಗಳ ಮರಗಳ ಸಂಗ್ರಹವನ್ನು ನಾವು ನೋಡ್ಬೋದು. ನಿಮಗೆ ಇಲ್ಲಿ ನೋಡ್ಬೋದು, ಕೆಲವೊಂದು ಬೋನ್ಸಾಯಿ ಮರಗಳನ್ನು ನಾವು ಝೂಮ್ ಮಾಡಿ ವಿಡಿಯೋ ತೆಗೆದಿದ್ದೇವೆ. ಹಾಗೇನಲ್ಲಿ ತುಂಬಾನೇ ಮರಗಳಿತ್ತು. ಸೊ ಇದು ಆಗಿತ್ತು ನಮ್ಮ ಶುಕವನದ ಚಿಕ್ಕದೊಂದು ಟ್ರಿಪ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.